ಯಾಕಂದ್ರೆ ಡೇ ಟೈಮ್ ಅಲ್ಲ, ತಾಡ್ಪಲ್ಲದು ಏನು ಹಾಕಿಲ್ಲ ಇವತ್ತು. ಅದ್ರ ಸಂಬಂಧ ಹಗ್ಗದು ಎಲ್ಲ ಚೆಕ್ ಮಾಡ್ಕೊಂಡು ಹೋದ್ರಾತ ಅಂತೇಳಿ ನಿಂತಿದ್ದೆ. ಹಗ್ಗದು ಎಲ್ಲ ಟೈಟ್ ಅದಾವೆ. ಬರ್ರಿ ಈಗ ಇಲ್ಲಿಂದ ಸೀದಾ ಹೋಗಿ ನೀವು ನೋಡ್ರಿ ಹೆಂಗೆ ಉಬ್ಬಿಯಾಗು ಹಾಳಿ ಎಲ್ಲ ಪೂರ ಹಾಳಿ ಉಬ್ಬಿದ್ದೆ. ಬರ್ರಿ ಹೋಗುನಿರಿಂದ ಊಟ ರೊಟ್ಟಿ ಕೊಡ್ರಿ. ರೊಟ್ಟಿ ಊಟ ತೊಗೊಂಡಿವಿ ಇವತ್ತು. ಪಾಯಸ ರೊಟ್ಟಿ ಊಟ ಎಲ್ಲ ಕೊಡ್ತಾರೆ. ಪ್ರತಿ ಸಲ ಈ ಊರಾಗ ಬಂದಾಗ ಮನ್ಯಾಗ ಸಿಕ್ಕೊಂತೇನ ನೋಡ್ರಿ. ಇಲ್ಲಿ ಏನೋ ಜಾತ್ರೆ ಐತಿ ಏನೈತೆ ಗೊತ್ತಿಲ್ಲ. ಅಟ್ಟ ಪೂರ ರೋಡ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಿಗ್ಗೆನೇ ಎದ್ದು ಸೀದಾ ಕಂಪ್ನಿಗೆ ಬಂದೀನಿ. ನಮ್ದು ಪಾಲೈತೆ ಮನೆಯಿಂದ ನಿನ್ನೆ ಲೋಡ್ ಆಗಲಿಲ್ಲ. ಅದಕ್ಕೆ ಇವತ್ತು ಬೆಳಿಗ್ಗೆ ಎದ್ದು ಕಂಪ್ನಿಗೆ ಬಂದೀನಿ. ಬಂದ ಕೂಡೇನ ಲೋಡಿಂಗ್ ಪಾಯಿಂಟಿಗೆ ಗಾಡಿ ಐತಂದ್ರೆ ಲೋಡಿಂಗ್ ಹಚ್ಚೇನಿ. ಗಾಡಿ ಆಗಲಿ ಅಲ್ಲಿ ನೋಡ್ರಿ ಅಲ್ಲಿ ತೋರಿಸ್ತೇನೆ. ಬೆಳಿಗ್ಗೆನ ಲೋಡಿಂಗ್ ಬಂದೈತಿ. ಟೈಮ್ ಈಗ ಕರೆಕ್ಟ್ 10:30 ಆಗೈತಿ. ಆಗಲೇ ಲೋಡಿಂಗ್ ಪಾಯಿಂಟಿಗೆ ಗಾಡಿ ಹಚ್ಚೇನಿಗೆ ಗಾಡಿ ಲೋಡ್ ಮಾಡ್ತಾರೆ. ಇವತ್ತು ಅನ್ಲೋಡ್ ಮಾಡ್ಬೇಕಂತಿದ್ದೆ. ಗಾಡಿ ಲೋಡ್ ಮಾಡ್ಕೊಂಡು ಸೀದಾ ಈಗ ಡೀಸೆಲ್ ಪಂಪಿಗೆ ಬಂದು ಡೀಸೆಲ್ ಹಾಕ್ಸ್ಕೊಂಡು ಬಿಡಾತೇನ. ಈಗ ನಮ್ದು ಯಾವ ಊರಪ್ಪ ಅಂದ್ರೆ ರಬಕವಿಗೆ ಹೋಗ್ಬೇಕು. ಇವತ್ತು ಖಾಲಿ ಮಾಡ್ಬೇಕಂತ. ಇವತ್ತು ಲೋಡ್ ಮಾಡ್ರೆ ಅರ್ಜೆಂಟ್ ಐತೆ ಅಂತ ಪಾರ್ಟಿಗೆ. ಅದ್ರ ಸಂಬಂಧ ಈಗ ಹೋಗಿ ಇಲ್ಲೇ ರಿಂಗ್ ರೋಡ್ ಐತಿ, ಲೆಫ್ಟ್ ಇಲ್ಲೇ ರಿಂಗ್ ರೋಡ್ ಹಚ್ಚಿ ಹೋಗ್ಬಿಡು. ಈಗ ಸೀದಾ ಟೈಮ್ 11:30 ಆತಿಗೆ. 4 ಗಂಟೆ ಮಟ್ಟ ಹೇಳೇನವ್ರಿಗೆ ಟೈಮ್. 200 ಕಿಲೋಮೀಟ್ರ್ ಲೆಕ್ಕ. 186 ಇಲ್ಲ 90 ಕಿಲೋಮೀಟ್ರ್ ಆಕೈತಿ. ಅದ್ರ ಸಂಬಂಧ 4 ಗಂಟೆ ಮಟ್ಟ ಅಂತ ಹೇಳೀನಿ. ಇಲ್ಲೇ ಲೆಫ್ಟ್ ಹೋಗೋನಿಗ ಲೆಫ್ಟ್ ಹೊಡೆದ ಸೀದಾ ಒಂದ ರೋಡ್ರೆ ರಿಂಗ್ ರೋಡ್ ಹತ್ತಿ ಸೀದಾ ಈಗ ಇಲ್ಲಿ ಮಠ ಬಂದೀನಿ. ಈಗ ಸೀದಾ ಹೋದ್ರೆ ಗದಗ ಹೋಗತಿ. ನಾವು ಯಾಕಂದ್ರೆ ಇಲ್ಲೇ ಲೆಫ್ಟ್ ತೊಗೊಂಡು ಹೋಗ್ಬಿಡೋಣ. ನಾವು ಲೆಫ್ಟ್ ತೊಗೊಂಡು ಸೀದಾ ಒಂದ ರೋಡ್. ಇಲ್ಲಿಂದ ಸೀದಾ ಕುಸುಗಲ್, ನವಲ್ಗುಂದ, ನರಗುಂದ ಹಿಂಗ ಹೋದ್ರತೆ ನೋಡ್ರಿ. ಇಲ್ಲಿ ಇಂಥ ದೊಡ್ಡ ಗಾಡಿ ಇವರು ಹಗಲಿ ರನ್ ಮಾಡ್ಕೊತ ಹೊಂಟಾರ. ಆ್ಯಕ್ಚುಲಿ ಇವ್ರಿಗೆ ರಾತ್ರಿ ಇದ್ರೆ ಟೈಮ್ ಹೋಗಕ್ಕೆ, ಆದ್ರೆ ಇವರು ಹಗಲಿ ಹೊಂಟಾರ. ಈಗ ಏನು ಮಾಡ್ತಿರು ನೋಡ್ರಿ. ಮುಂದೆ ಅಲ್ಲಿ ಪೊಲೀಸ್ ಇರ್ತಾರ, ಹಿಡಿತಾರ. ನಾವು ಏನು ಮಾಡಕ್ಕೆ ಬರಂಗಿಲ್ಲ ಅವ್ರಿಗೆ. ಆ ಗಾಡಿಯವ್ರಿಗೆ ಎಲ್ಲ ನೈಟ್ ಹೋಗೋದಿರ್ತೈತಿ. ಯಾಕಂದ್ರೆ ಗೌರ್ಮೆಂಟ್ ರೂಲ್ಸ್ ಐತದೆ. ದೊಡ್ಡ ಮಟೀರಿಯಲ್ ಎಲ್ಲ ಲೆಂತ್ ಮಟೀರಿಯಲ್ ಎಲ್ಲ ಹೊರಗಿದ್ರೆ ಆ ಗಾಡಿಯವರೆಲ್ಲ ನೈಟ್ ಹೋಗ್ಬೇಕು. ಯಾಕಂದ್ರೆ ಸಿಟಿ ಒಳಗೆ ಹಗಲಿ ಟ್ರಾಫಿಕ್ ಮಾಡಂಗಿಲ್ಲ ಅವ್ರೆ. ಆದರೂ ಅವ್ರು ಹಗಲಿ ಹೊಂಟ್ರಿಗೆ ಅಲ್ಲಿ ಮುಂದೆ ಪೊಲೀಸ್ ಇರ್ತಾರ. ಎಮ್ನೂರು ಸಮೀಪ ಅದು ಹಿಡಿತಾರ. ಲೋಡ್ ಮಾಡ್ಕೊಂಡು ಬಿಟ್ಟವ ಸೀದಾ ಈಗ ನರಗುಂದ ಪಾಸ್ ಮಾಡೀನಿ. ನರಗುಂದ ಪಾಸ್ ಮಾಡಿ ಇಲ್ಲೇ ಸೈಡ್ ಹಾಕೀನಿ. ಗಾಡಿ ಸೈಡ್ ಹಾಕಿ ಹಗ್ಗ ತಾಡ್ಪಲ್ ನೋಡ್ಕೊಂಡು ಹೋದ್ರಾತ ಅಂತೇಳಿ. ಯಾಕಂದ್ರೆ ಡೇ ಟೈಮ್ ಅಲ್ಲ, ತಾಡ್ಪಲ್ಲದು ಏನು ಹಾಕಿಲ್ಲ ಇವತ್ತು. ಅದ್ರ ಸಂಬಂಧ ಹಗ್ಗದು ಎಲ್ಲ ಚೆಕ್ ಮಾಡ್ಕೊಂಡು ಹೋದ್ರಾತ ಅಂತೇಳಿ ನಿಂತಿದ್ದೆ. ಹಗ್ಗದು ಎಲ್ಲ ಟೈಟ್ ಅದಾವೆ. ಬರ್ರಿ ಈಗ ಇಲ್ಲಿಂದ ಸೀದಾ ಹೋಗಿ ನೀವು ನೋಡ್ರಿ ಹೆಂಗೆ ಉಬ್ಬಿಯಾಗು ಹಾಳಿ ಎಲ್ಲ ಪೂರ ಹಾಳಿ ಉಬ್ಬಿದ್ದೆ. ಬರ್ರಿ ಹೋಗಿನಿಂದ ಈಗ ಕುಳಗೇರಿ ಕ್ರಾಸಿಗೆ ರೀಚ್ ಅದೇ. ನಾನು ಇಲ್ಲೇ ಊಟ ಮಾಡ್ಬೇಕು ಹೋಗ್ಬೇಕಂತಿತ್ತು. ಆದರೆ ಇಲ್ಲೆಲ್ಲಿ ಗಾಡಿ ಹಚ್ಚಕ್ಕೆ ಜಾಗನೇ ಇಲ್ಲ. ಈಗ ಇಲ್ಲೇ ನಾವು ಲೆಫ್ಟ್ ತೊಗೋಬೇಕು. ಸೀದಾ ಹೋದ್ರೆ ಬಾಗಲಕೋಟೆ ಅದು ಹೋಗ್ತೈತಿ. ಎಲ್ಲಿ ಗಾಡಿ ಹಚ್ಚಕ್ಕೆ ಜಾಗ ಇಲ್ಲ. ಮುಂದೆ ಎಲ್ಲಾರ ನೋಡೋಣ ಅಂತ. 1:15 ಆಯ್ತು ಈಗ ಟೈಮ್ ಆಗಲಿ. ಇಲ್ಲೇ ಲೆಫ್ಟ್ ತೊಗೊಂಡು ಹೋಗ್ಬೇಕು ನಾವು. ಅದಕ್ಕೆ ಇಲ್ಲೇ ರೈಟ್ ತೊಗೋಬೇಕೀಗ. ಮತ್ತು ಕಲ್ಲಡ್ಕಂತಂತೇಳಿ ಖಾನಾಪುರ ಅಂತೇಳಿ ಇದೆ. ಅದ ರೋಡ್ ಹಿಡ್ದು ಸೀದಾ ಹೋಗ್ಬೇಕು. ಸೀದಾ ಹೋದ್ರೆ ನಾವು ರಾಮದುರ್ಗ ಟಚ್ ಆಗಂಗಿಲ್ಲ. ರಾಮದುರ್ಗ ದಾಟಿ ಅಲ್ಲಿ ಅದಪ್ಪ ಲೋಕಾಪುರ ರೋಡ್, ಅಲ್ಲಿಂದ ಅಲ್ಲಿಗೆ ಟಚ್ ಹಾಕಿವಿ. ರಾಮದುರ್ಗ ಇನ್ನೂ ಲೆಫ್ಟ್ 10 ಕಿಲೋಮೀಟ್ರ್ ಉಳಿತೈತಿ. ಅಷ್ಟು ದೂರ ಹೋಗಿ ಟಚ್ ಹಾಕತ್ತಿಗಿದೆ. ಯಾಕಂದ್ರೆ ಅಲ್ಲಿ ಪೊಲೀಸರದ್ದು ಇರ್ತಾರೆ. ಮೊದಲ ಈಗೆಲ್ಲ ಮೂಟ ಜಾತ್ರೆ ಒಂದೇ. ಅದ್ರ ಸಂಬಂಧ ಪಬ್ಲಿಕ್ ಬಾಯ್ ಇರ್ತದೆ ಅಂತೇಳಿ ಹಿಂಗೆ ಹಾಕ್ಸ್ಬಿಟ್ಟೆ. ಹಿಂಗೆ ಇದೆ ಸಿಂಗಲ್ ರೋಡ್. ಇಲ್ಲಿ ಮಠ ಹೋಗೋ ಮಠನು ಫೈನಲ್ ಆಗಿ ಮೊದಲು ರೀಚ್ ಆದ. ಈಗ ಗಾಡಿ ಇಲ್ಲೇ ಸೈಡ್ ಹಾಕೀನಿ. ಸೈಡ್ ಹಾಕಿ ಇಲ್ಲಿ ಒಂದು ಹೋಟೆಲ್ ಐತೆ. ಇಲ್ಲೇ ಊಟ ಮಾಡಿ ಹೋದ್ರಾದಂತ ಮಾಡಿ. ಈಗ 2:30 ಐತಿ ಟೈಮ್ ಕರೆಕ್ಟ್. ಅಲ್ಲೇ ಐತೆ ನೋಡ್ರಿ ಗಾಡಿ. ಊಟ ರೊಟ್ಟಿ ಕೊಡ್ರಿ. ರೊಟ್ಟಿ ಊಟ ತೊಗೊಂಡಿವಿ ಇವತ್ತು. ಪಾಯಸ ರೊಟ್ಟಿ ಊಟ ಎಲ್ಲ ಕೊಡ್ತಾರೆ. ಊಟ ಅಂತ ಹೊತ್ತು ಸೀದಾ ಈಗ ಇಲ್ಲಿಂದ ಹೋಗೋಣ. ಇಲ್ಲಿಂದ ಇನ್ನೂ 30 ಕಿಲೋಮೀಟ್ರ್ ಐತೆ ನಮಗೆ. ನೋಡ್ರಿ ಇಲ್ಲೇ ಗಾಡಿ ಇಲ್ಲೇ ಸೈಡ್ ಹಚ್ಚೋಗಿದ್ದೆ. ಇಲ್ಲೆಲ್ಲ ಗಾಡಿ ಇದ್ವಿ. ಆದರೆ ಈಗ ಹೋಗಿಬಿಟ್ಟ ಹೋಗುವ. ಬರ್ರಿ ಈಗ ನಾವು ಸೀದಾ ಹೋಗೋಣ ಇಲ್ಲಿಂದ. ಕರೆಕ್ಟಾಗಿ ಇನ್ನೂ 25 ಕಿಲೋಮೀಟ್ರ್ ಐತಿ ನಮಗೆ. ಯಾವ್ದಪ್ಪ ಅಂದ್ರೆ ರಬಕವಿ. ಇನ್ನೂ ಇಲ್ಲಿಂದ 15 ಕಿಲೋಮೀಟ್ರ್ ಐತಿ. ಅಲ್ಲೇ ಇಂದ ಊಟ ಮಾಡಿ ಕೈಬಿಟ್ಟೆ ಈಗ ಗಾಡಿ. ಇಲ್ಲಿಂದ ಊಟ ಮಾಡಿಬಿಟ್ಟೆ. ಇಲ್ಲಿಂದ ಇನ್ನೂ 15 ಕಿಲೋಮೀಟ್ರ್ ಮಾಲಿಂಗ್ಪುರ. ಮಾಲಿಂಗ್ಪುರದಿಂದ ರೈಟ್ ಸೀದಾ ರಬಕವಿ 10 ಕಿಲೋಮೀಟ್ರ್. ಟೋಟಲ್ ಇನ್ನೂ 25 ಕಿಲೋಮೀಟ್ರ್ ಐತಿ. ಟೈಮ್ ಈಗ 3 ಗಂಟೆ ಆತ ಅಲ್ಲಿ. ಕರೆಕ್ಟಾಗಿ ಈಗ ಟೈಮ್ 3:15 ಆತ. ಮಾಲಿಂಗ್ಪುರ ರೀಚ್ ಆದೆ. ಇಲ್ಲಿಂದ ರೈಟ್ ತೊಗೊಂಡ್ರೆ 7 ಕಿಲೋಮೀಟ್ರ್ ಅಷ್ಟೇ ಹೋಗೋದ. ಹೋಗಿ ಒಂದ ಪಾಯಿಂಟ್ ಐತೆ ನಮ್ದು. ಖಾಲಿ ಮಾಡ್ಬಿಡೋಣ. ಅಲ್ಲಿ ಹೋಗಿ ಬಿಡೋಣ. ಕರೆಕ್ಟ್ ಈಗ ಈ ಕಮಾನಿಂದ ರಬಕವಿ ಸ್ಟಾರ್ಟ್. ಇಲ್ಲಿಂದ 10 ಕಿಲೋಮೀಟ್ರ್ ಹೋದ್ರೆ ಸೀದಾ ನಾವು ಅನ್ಲೋಡ್ ಮಾಡೋ ಪಾಯಿಂಟ್ ಐತಿ.
ಒಳ್ಳೆ ಹೋಗೋಣ. ಪಾಲ್ಟಿ ಫೋನ್ ಹಚ್ಚಿದ್ರೆ ಎಲ್ಲಿದ್ರಿ ಜಲ್ದಿ ಬರ್ರಿ ಅಂತ ಹೇಳ್ಯಾರ. ನಾನು ಅವ್ರಿಗೆ 4 ಗಂಟೆ ಹೇಳಿದ್ರು ಅವ್ರು ಮತ್ತೆ ಫೋನ್ ಮಾಡಿದ್ರಿ. ಈಗ ಅರ್ಜೆಂಟ್ ಐತೆ ಬರ್ರಿ ಒಂದು ಸ್ವಲ್ಪ ಮಟ್ರಲ್ ಅಂದಾರ. ಅಲ್ಲಿ ಮ್ಯಾಗ ಇಲ್ಲಿ ಖಾಲಿ ಮಾಡೋಕೆ ಲೇಟ್ ಮಾಡ್ತಾರೆ ಮತ್ತು ಅವ್ರು ಬರ್ರಿ ಅಂತ ಹೇಳೋದು ಅಷ್ಟೇ, ಖಾಲಿನೂ ಅಷ್ಟೇ ಲೇಟಾಗಿ ಮಾಡ್ತಾರೆ. ನೋಡು ಬರ್ರಿ ಅಲ್ಲಿ ಹೋಗಿ ಇವತ್ತೇನೋ ಅರ್ಜೆಂಟ್ ಮಾಡಕತ್ತಾರ. ಏನಾರ ಜಲ್ದಿ ಖಾಲಿ ಮಾಡಿದ್ರೆ ಹಂಗೆ ಇಲ್ಲಿಕ್ಕಂದ್ರೆ ಸೀದಾ ಕಂಪ್ನಿಗೆ ಫೋನ್ ಹಚ್ಚಿ ಹೇಳೋದು, ನೋಡ್ರಿಪ್ಪ ಅರ್ಜೆಂಟ್ ಮಾಡಿ ಕರೆಸ್ತಾರಂತ ಹೇಳಿ. ಫೈನಲ್ ಆಗಿ ಟೈಮ್ 3:40 ಈಗ ರಬಕವಿ ರೀಚ್ ಅದೇ. ಇದೈತೆ ನೋಡ್ರಿ ಹಜಾರೆ ಟೆಕ್ಸ್ಟೈಲ್ ಇಂಥದವ್ರದ್ದು. ಹಜಾರೆ ಬಜಾರಕ್ಕೆ ಹೋಗ್ಬೇಕು. ಇಲ್ಲೊಂದು ದಾಟ್ ಐತದ ಒಳಗೆ. ಇಲ್ಲಿಂದ ಇನ್ನೂ 1 ಕಿಲೋಮೀಟ್ರ್ ಲೆಕ್ಕ ಐತಿ, ಅಲ್ಲಿ ಹೋಗ್ಬೇಕು. ಹಜಾರೆ ಬಜಾರಕ್ಕೆ ಹೋಗ್ಬೇಕು. ಇದು ಹಜಾರೆ ಟೆಕ್ಸ್ಟೈಲ್ ಇದೆ. ಇಂಥದ ಸೀಮ್ ಐತೆ ಅದು ಅಲ್ಲಿ ಒಳಗೆ. ಇದು ನೋಡ್ರಿ ನಾವು ಅನ್ಲೋಡ್ ಮಾಡೋ ಪಾಯಿಂಟ್ ಹಜಾರಿ ಬಜಾರ್. ಇಲ್ಲೇ ಒಳಗೆ ಹೋಗಿ ಲೆಫ್ಟ್ ಹಾಕ್ಬೇಕು. ಲೆಫ್ಟ್ ಹಾಕಿ ನೋಡೋಣವ್ರಿಗೆ ಈಗ ಎಲ್ಲಿ ಇಳಿಸ್ಕೊತಾರ. ಕರೆಕ್ಟ್ ಈಗ 4 ಗಂಟೆ ಹೇಳಿದ್ದೆ ಅವ್ರಿಗೆ. 3:45 ಅಂದ್ರೆ ಕರೆಕ್ಟ್ ರೀಚ್ ಆಗ್ಯಾನ. ಈಗ ಇಲ್ಲೇ ಲೆಫ್ಟ್ ಐತಿ. ಹಿಂದಿನ ಗೇಟಿಗೆ ಹಾಕ್ಬೇಕಲ್ಲಿ ಗಾಡಿ. ಹಿಂದಿನ ಗೇಟಿಗೆ ಹೋಗೋಣ. ಅಲ್ಲೊಂದು ಗಾಡಿ ಐತಿ, ಏನು ಅವ್ರದ್ದು ಐತೆ ಗಾಡಿ ಅದ. ಅದನ್ನು ಖಾಲಿ ಮಾಡ್ಮೇ ಮಾಡ್ತಾರೋ ಏನೋ ನೋಡೋಣಂತೆ. ಮತ್ತು ಹೋಗೋಣಲ್ಲಿ. ಕರೆಕ್ಟ್ 3:45 ಅಂದ್ರೆ ಬಂದು ರೀಚ್ ಅದೇ. ನಾನು ಬಂದ್ಕೊಳ್ಳೇನೋ ಅವ್ರು ಗಾಡಿ ಹಚ್ಚಂದ್ರೆ ಅದರ ನಮ್ಕಿನ ಮೊದಲು ಒಂದು ಟಾಟಾ ಎಸ್ ಬಂದೈತಿ. ಇಲ್ಲಿ ಅದು ಮಟ್ರಿಯಲ್ ತೊಗೊಂಬಂದೈತಿ. ಅದನ್ನು ಖಾಲಿ ಮಾಡಕತ್ತಾರ. SUVT ಆಯಿಲ್ ತಂದಿರ್ತದೆ. ಅದು ಖಾಲಿ ಆದ್ಕೊಳ್ಳೆ ನೆಕ್ಸ್ಟ್ ನಮ್ಮ ಗಾಡಿ ಹಚ್ಬೇಕು. ಈಗ ಇಲ್ಲಿ ಈ ಟಾಟಾ ಎಸ್ ತೆಗೆದುಕೊಳ್ಳೆ ನಮ್ಮ ಗಾಡಿ ಹಚ್ಬೇಕು. ಪೂರ ಇಲ್ಲೇ ಖಾಲಿ ಹಾಕತ್ತೆ ನಮ್ಮದು 27 ಪೀಸು ಒಂದ ಕಡೆ. ನಾವು ಬಂದು ಕರೆಕ್ಟ್ 5 ನಿಮಿಷಕ್ಕೆ ಖಾಲಿ ಆಗ್ತಿದೆ. ಇದು SUVT ನೋಡ್ರಿ ನಮ್ಮ ಮನೆ ಕಡೆ ಐತಿ. ಬ್ಯಾಟ್ರಿ ಪೂರ ಓನರು ನಮ್ಮ ಮನೆ ಕಡೆ ಇದ್ದಾರೆ. ಈ ಟಾಟಾ ಎಸ್ ಖಾಲಿ ಆಯ್ತಿಗೆ ಇಲ್ಲೇ ನಾವು ಹಾಕ್ಬೇಕು ಈಗ ರಿವರ್ಸೆ. ಕರೆಕ್ಟ್ 4 ಗಂಟೆಗೆ ಖಾಲಿ ಆಗ್ತಿದೆ ಗಾಡಿ. ಟಾಟಾ ಎಸ್ ತೆಗೆದುಕೊಳ್ಳೆ ನಮ್ಮ ಗಾಡಿ ಹಾಕಿದ್ವಿ. ನಮ್ಮ ಗಾಡಿ ಹಾಕಿದ್ಕೊಳ್ಳೆ ಅವರು ಊಟಕ್ಕೆ ಹೋದ್ರೆ ಕರೆಕ್ಟ್ ಈಗ 4 ಗಂಟೆಗೆ ಟೈಮ್. ಆದ್ರೆ ಅವ್ರು ಊಟಕ್ಕೆ ಹೋದ್ರೆ ನೋಡ್ರಲ್ಲಿ ಗೇಟ್ ಹಾಕಿಬಿಟ್ರಿ. ಈಗ ನಮ್ಮ ಗಾಡಿ ಇಲ್ಲೇನೈತಿ. ಈಗ ಊಟ ಮಾಡಿ ಬರ್ತಾರಂತ ಒಂದು 15-20 ನಿಮಿಷ ಅಂತಂದ್ರೆ ಆಯ್ತು ತೊಗೋರಿ ಅಂತೇಳಿ ಹಗ್ಗಾದು ಎಲ್ಲ ಹಚ್ಚಿನ ಪೂರ. ಈಗ ಫೈನಲ್ ಆಗಿ ಪೂರ ಗಾಡಿ ಖಾಲಿ ಆಯ್ತು. ಟೈಮ್ ಈಗ 4:40. 3:45 ಬಂದ್ರೆ 4:45 ಖಾಲಿ ಆಯ್ತು. 1 ತಾಸು ಬೇಕಾಯ್ತು. 3:45 ಬಂದ್ರೆ 4:40 ಈಗ ಖಾಲಿ ಮಾಡಿದ್ರೆ ಅವ್ರು ಕರೆಕ್ಟ್ ಬರ್ರಿ. ಈಗ ಹೋಗಿ ನಾವು ಸೀದಾ ಇಲ್ಲಿಂದ ಹುಬ್ಳಿಗೆ. ನೋಡ್ರಿ ದೊಡ್ಡ ಬಿಲ್ಡಿಂಗ್ ಪೂರ ಇಲ್ಲೇ ಖಾಲಿ ಮಾಡಿದ ಹಜಾರೆ ಬಜಾರ್ ಅಂತೇಳಿ. ಈಗ ಹಿಂಗೆ ಹೋಗಿ ಸೀದಾ ರೈಟ್ ಹೊಡಿನ. ನಾಳೆ ಒಂದು ಗಾಡಿ ಮತ್ತೊಂದು ಲೋಡ್ ಆಗೈತಿ ಇಲ್ಲೇ ಶರೀಫದಿಂದ. ಅವ ಬೇರೆ ಕಡೆ ಬನಟ್ಟಿಗೆ ಹೋಗ್ತಾನೆ. ಪ್ರತಿ ಸಲ ಈ ಊರಾಗ ಬಂದಾಗ ಮನ್ಯಾಗ ಸಿಕ್ಕೊಂತೇನ ನೋಡ್ರಿ. ಇಲ್ಲಿ ಏನೋ ಜಾತ್ರೆ ಐತಿ ಏನೈತೆ ಗೊತ್ತಿಲ್ಲ. ಬಟ್ ಪೂರ ರೋಡ್ ಜಾಮ್ ಮಾಡ್ರ. ಈ ಕಡೆ ನಮ್ಗೆ ರೋಡರ ಗೊತ್ತಿಲ್ಲ. ಈಗ ಎಲ್ಲ ಗಾಡಿ ನೋಡ್ರಿ ಇಲ್ಲಿ ಮಟ್ಟ ಜಾಮ್ ಆಗ್ಯಾವ. ಪೂರ ಟ್ರಾಫಿಕ್ ಜಾಮ್ ಮಾಡ್ರ. ಇಲ್ಲಿ ಎಲ್ಲೇ ಗುಡಿ ಮುಂದೆ ಆಸೆ ಹೋಗೋದಂತ ಹಂಗೆ ಹೋಗ್ರಿ ಅಂತಂದ್ರೆ ಆಯ್ತು ತೋರಿ ಅಂತೇಳಿ ಹಿಂಗೆ ಹೊಂಟೆ. ಈಗ ಅಲ್ಲಿ ಪೊಲೀಸರ ಬಿಡಾತಿಲ್ಲ, ಅಷ್ಟು ಜಾಮ್ ಆಗೈತಲ್ಲಿ. ನೋಡ್ರಿ ಗುಡಿ ಅಂತದೈತಿದೆ ರವಕಾವ್ಯಾಗ. ದೊಡ್ಡ ಗುಡಿ. ಇದ್ರ ಮುಂದೆ ಅಶೋಕತ್ ಅಂತಂದ್ರೆ ಅವ್ರು ಅದಕ್ಕೆ ನಾವು ಈಗ ಹಿಂಗೆ ಬಂದೀವಿ. ಮುಂದೊಂದು ಕಾರ್ ಹೊಂಟೈತಿ. ಆ ಕಾರಿಂದ ಹೊಂಟೇನೆ ನಾನೀಗ. ನಮಗೂ ಗೊತ್ತಿಲ್ಲ. ಗುಡಿದ ದ್ವಾರ ಬಾಗ್ಲ ಇದೆ ನೋಡ್ರಿ. ಹಂಗೈತಂಗೆ ಇಲ್ಲೇ ನೋಡಿದ್ರೆ ಇನ್ನೊಂದು ಕಾರ್ ಬಂದೈತಿ. ಈಗ ಮುಂದೆ ಅಪೋಸಿಟ್ ಟ್ರಾಫಿಕ್ ಜಾಮ್ ಪಕ್ಕ ಆಕೈತಿ ಈಗ ಇಲ್ಲಿ. ಫುಲ್ ಮಾರ್ಕೆಟ್ನಾಗ ಆಶೆ ಬಂತಿದೆ. ಎಲ್ಲಿ ಬಂತು ನಮಗೂ ಗೊತ್ತಿಲ್ಲ. ಒಟ್ಟು ಇಲ್ಲೊಂದು ಸರ್ಕಲ್ ಬಂದೈತಿ. ಸೀದಾ ಹೋಗ್ಕೈತಿವೋ ಏನು ಮಾಡ್ತೈತೋ ಅದು ನೋಡ್ಬೇಕಿಲ್ಲಿ ರೋಡ್ ಮಾತ್ರ. ಕರೆಕ್ಟಾಗಿ ಪೂರ ಮಾರ್ಕೆಟ್ ಒಳಗೆ ಸೀದಾ ಮೇನ್ ರೋಡಿಗೆ ಬಂತಿದ್ದೆ. ಆ ಕಾರ್ನ್ಯಾರಿಂದ ಬಂದೆ ನಾನು. ಯಾಕಂದ್ರೆ ಅಲ್ಲಿ ಪೂರ ಮೆರವಣಿಗೆ ಬರ್ತದಲ್ಲ, ಇಲ್ಲೇ ಬರ್ತದ. ಇಲ್ಲಿ ಕಮಾನ್ ಐತಲ್ಲ ಇದು ಪೂರ ಇದೆ, ಇಲ್ಲೇ ಬರೋದೀಗ ಅದೇ. ಆರ ಸಂಬಂಧ ನಾವು ಹಿಂಗೆ ಅಪೋಸಿಟ್ ಆಶೆ ಬಂದೀವಿ ಈಗ. ಅದಕ್ಕೆ ನೋಡೋಣ ಇಲ್ಲಿಂದ ಪಾರಾದ್ರೆ ನಮಗೆ ಮತ್ತೆ ಟ್ರಾಫಿಕ್ ಹಚ್ಚಂಗಿಲ್ಲ. ಸೀದಾ ಮುದೋಳ ಮಠನಿಗೆ ಕರೆಕ್ಟಾಗಿ ಮುದೋಳ ಇನ್ನು 15 ಕಿಲೋಮೀಟ್ರ್. ಸೀದಾ ಹಿಂಗೆ ಹೋದ್ರೆ ಬಾಗಲಕೋಟೆ 71. ನಾವು ಮುದೋಳಕ್ಕೆ ಹೋಗಿ ಲೋಕಾಪುರ ಹೊಡಿಬೇಕು. ಸೀದಾ ಅಲ್ಲಿ ಹೋಗಿ ರೈಟ್ ಹೊಡಿಬೇಕು. ಬರ್ರಿ ಈಗ ಹೋಗೋಣ. 5 ಗಂಟೆ ಆಯ್ತು ಈಗ ಇಲ್ಲೇ. ಈಗ ಎಲ್ಲಿದೇನಪ್ಪ ಅಂದ್ರೆ ಬೆಳಗಲ್ಲಿ ಇದೆ. ರನ್ನ ಬೆಳಗಲಿ ಅಂತೇಳಿ ಊರು. ಕರೆಕ್ಟಾಗಿ ಈಗ ಮುದೋಳಕ್ಕೆ ರೀಚ್ ಆದ್ಯ. ಅಲ್ಲೇ ಮುಂದೋಗಿ ರೈಟ್ ಹೊಡಿನ. ರೈಟ್ ಹೊಡೆದ ಸೀದಾ ಒಂದ ರೋಡ ಲೋಕಾಪುರ ಮಠನು. ಲೋಕಾಪುರ ಅಲ್ಲಿ ಮಠ ಹೋಗ್ಬೇಕೀಗ. ಫೈನಲ್ ಆಗಿ ಅನ್ಲೋಡ್ ಮಾಡಿ ಕರೆಕ್ಟಿಗೆ ಟೈಮ್ 7 ಗಂಟೆ ಆಯ್ತು. ಎಲ್ಲಿ ಮಠ ಬಂದೇನಪ್ಪ ಅಂದ್ರೆ ಕಾಕನೂರು ಇದೆ. ಕಾಕನೂರು ರೀಚ್ ಆಗೀನಿ. ಇಲ್ಲಿಂದ ಒಂದು 10-15 ಕಿಲೋಮೀಟ್ರ್ ಹೋದ್ರೆ ಬಾದಾಮಿ ಕ್ರಾಸ್, ಕುಳಗೇರಿ ಕ್ರಾಸ್. ಅಲ್ಲಿಂದ ರೈಟ್ ಹೊಡಿನ. ನಮ್ದೊಂದು ಗಾಡಿನೂ ಬರತೈತಿ. ಇಲ್ಲೇ ಲೋಡ್ ಆಗೈತೆ ಅದು ಈ ಕಡೆ ಕಾಕನೂರು ದಾಟಿ.
ಊದಿನ ಕಟ್ಟಿದ್ದೇನೆ ಏರಿಯಾನ ರಂಜಾನೆ ಅದೊಂದು ಸಿಗ್ತಾನೆ ಅವನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಇಲ್ಲೇ ರೋಡ್ನಾಗೆ. ಟೈಮ್ ಈಗ ಕರೆಕ್ಟ್ 8 ಗಂಟೆ ಆಯ್ತು. ಎಲ್ಲಿ ಮಠ ಬಂದೇನಪ್ಪ ಅಂದ್ರೆ ನವಲ್ಗುಂದ ರೀಚ್ ಆಗೀನಿಗೆ ಸೀದಾ ಸಿಟಿ ಒಳಗೆ ಸಿಗುನು 9 ಗಂಟೆ ಮಠ ಹೋಗ್ಬೋದು. ಇನ್ನೂ ಇಲ್ಲಿಂದ 40 ಕಿಲೋಮೀಟ್ರ್ ಐತಿ ಹುಬ್ಳಿ. ಇವತ್ತು ನೈಟ್ ಯಾಕೆ ನವಲ್ಗುಂದ ಖಾಲಿ ಐತಿ, ಟ್ರಾಫಿಕ್ ಇಲ್ಲ. ಬೆಳಿಗ್ಗೆನ ಹೋಗ್ಬೇಕಾದ್ರೂ ಟ್ರಾಫಿಕ್ ಇದ್ದಿದ್ದಿಲ್ಲ, ಈಗೂ ಟ್ರಾಫಿಕ್ ಇಲ್ಲ. ಜಲ್ದಿ ಪಾಸ್ ಆಯ್ತು ಇವತ್ತು ಗಾಡಿ. ಇಲ್ಲಿಕಂದ್ರೆ ಇಲ್ಲಿ ಟ್ರಾಫಿಕ್ನಾಗ ಒದ್ದಾಡೋದಕ್ಕಿದ್ದು ಬರೀ, ಈಗೇನು ಟ್ರಾಫಿಕ್ ಇಲ್ಲಿ. ನಾ ಸ್ಟಾಪಿಗ ಅಲ್ಲಿ ಹತ್ತವ, ನಾನು ಎಲ್ಲಿ ಸ್ಟಾಪ ಮಾಡಿಲ್ಲ. ಸೀದಾ ಈಗ ಹುಬ್ಳಿ ರಿಂಗ್ ರೋಡ್ ಟಚ್ ಆಗೀನಿ. ಬೆಳಿಗ್ಗೆ ಹೋಗಿದ್ದೆಲ್ಲ ಆಧಾರ್ ರಿಂಗ್ ರೋಡ್ ಇದೆ, ಇಲ್ಲಿ ಹೋಗೀನಿ. ಇಲ್ಲೇ ಒಂದೊಂದು ಬ್ರಿಡ್ಜ್ ಬರ್ತೈತಿ, ಆ ಬ್ರಿಡ್ಜ್ ಕಡೆ ಕೆಳಗಾಸಿ ಹೋಗ್ಬಿಡು ನಾವು ರಿಟರ್ನ್ ಮಾಡ್ಕೊತ ಸೀದಾ ಮನೆಗೆ. ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಆಗ್ಬೋದು ನಮ್ಮ ಮನೆ ಬರೀ ಅಷ್ಟೇ. ಫೈನಲ್ ಆಗಿ ನಾನೀಗ ಹುಬ್ಳಿ ರೀಚ್ ಆದೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್. ಮತ್ತು ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೀನಂತ. ಅಲ್ಲಿವರೆಗೂ ಎಲ್ಲರಿಗೆ